ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದನೇ ಇವತ್ತು ಹಸುಗಳ ಹತ್ರ ಶೆಡ್ ತೊಳೆಯೋ ಹತ್ರದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಕ್ಕಳಿಗೆ 2-3 ದಿನದಿಂದ ಹೇಳಿ ಸಾಕಾಯಿತು. ಅವರು ತೊಳಿಲಿಲ್ಲ. ಅದಕ್ಕೆ ಸರಿ ನಾನು ಸ್ಟಾರ್ಟ್ ಮಾಡಿದ್ರೆ ಅವರು ಬರ್ತಾರೆ, ನಾನು ಕೂತಿದ್ರೆ ಅವರು ಕೂತಿರ್ತಾರೆ ಅಂಥೇಳಿ ನಾನು ಸ್ಟಾರ್ಟ್ ಮಾಡಿದೆ. ಮತ್ತು ಅವರು ಬಂದರು. ಅಲ್ಲಿ ಶೆಡ್ಡಲ್ಲಿ ವಾರಕ್ಕೊಂದ್ಸಲಿ ಶೆಡ್ಡೆಲ್ಲ ತೊಳಿತೀವಿ. ತೊಳೀರಿ ಅಂತೇಳಿ ಹೇಳಿ ಸಾಕಾಯಿತು. ತೊಳೆದಿರಲಿಲ್ಲ. ಸಗಣಿ ಎಲ್ಲ ಮೆತ್ತಾಕೊಂಡು ಅವು ಅಲ್ಲೇ ಮಲ್ಕೊತವೆ, ಎಲ್ಲ ಅಲ್ಲೇ ಇರ್ತಾವಲ್ಲ ಅಂಥೇಳಿ ನಾನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಇದು ಎಲೆ ನೇರಳೆ ಮರದ ಎಲೆ ಎಲ್ಲ ಉದುರಿರೋದು ಎತ್ತಿ ತಿಪ್ಪೆಗೆ ತುಂಬಿಸಿದ್ದೀವಿ. ಇದು ಆ್ಯಕ್ಚುಲಿ ಹಳೆ ವ್ಲಾಗು ಫ್ರೆಂಡ್ಸ್, ಮೇ ತಿಂಗಳ ವ್ಲಾಗ್. ಇದು ಸ್ವಲ್ಪ ಮಿಸ್ ಆಗಿತ್ತು, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಶೆಡ್ಡೆಲ್ಲ ತೊಳೆದು ನೆಕ್ಸ್ಟ್ ಹಸುಗಳು ತೊಳೆಯೋಣ ಅಂತೇಳಿ ನೀಟಾಗಿ ಎಲ್ಲನೂ ತೊಳಿತಾ ಇದ್ದೀನಿ. ಕಲ್ ಮೇಲೆಲ್ಲ ನೋಡಿ ಸಿಕ್ಕಾಪಟ್ಟೆ ಸಗಣಿ ಕಟ್ಕೊಬಿಟ್ಟಿದೆ. ಹಂಗೆ ಅಷ್ಟು ಪ್ರೆಷರಾಗಿ ಗನ್ನಲ್ಲಿ ತೊಳೆದ್ರೂ ಹೋಗ್ತಾ ಇಲ್ಲ. ನೋಡಿ, ಇಲ್ಲಿ ಮೇಲೆ ಶೆಡ್ಡಲ್ಲೇ ಅದೇನೋ ಹುಳಗಳು ಫ್ರೆಂಡ್ಸ್, ಕ್ಲೀನಾಗಿ ಒಳ್ಳೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ಸ್ ಆಗ್ದಂಗೆ ನೀಟಾಗಿ ಮರನೆಲ್ಲ ತಿಂದಾಕಿ ಆಲ್ರೆಡಿ 1-2 ಮರ ಏನೋ ಮುರಿದು ಬಿದ್ದಿದ್ದಾವೆ ಅರ್ಧಕ್ಕೆ. ಆ ಥರ ಕಾಟ ಕೊಡ್ತಾಯಿದ್ದಾವೆ. ಏನು ಹುಳ ಅಂತ ಗೊತ್ತಿಲ್ಲ. ಇವ್ನು ನೋಡಿ, ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಚಳಿ ಅಂತ ಮೇಲೆ ಹತ್ತಿ ಬಿಸಿಲು ಬರ್ತಾಯಿದೆ ಅಂತ. ಇದು ಓವರ್ ಟ್ಯಾಂಕ್ ಗೌರ್ಮೆಂಟ್ದು. ಅದ್ರ ಮೇಲೆ ಹತ್ತಿ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಫ್ರೆಂಡ್ಸ್. ಅಲ್ಲಿ ಶೆಡ್ ಹತ್ರ ಎಲ್ಲ ಮುಗಿಸಿ ಮತ್ತೆ ಬಿಸಿಲು ಬಂದುಬಿಟ್ರೆ ಆಚೆ ತೊಳೆಯೋದಕ್ಕಾಗಲ್ಲ ಅಂಥೇಳಿ ಆಚೆ ತೊಳೆಯೋಣ ಅಂತ ಬಂದೆ. ಹಸುಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಬಿಡೋಣ, ಮತ್ತು ಬಿಸಿಲು ಜಾಸ್ತಿ ಆಗಿಬಿಟ್ರೆ ಮಾಡೋಕ್ಕಾಗಲ್ಲ ಅಂಥೇಳಿ ತೊಳಿತಾ ಇದ್ದೀನಿ. ನೋಡಿ, ಕೋಳಿ ಮರಿಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ ಚಿಂಟು. ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದರೆ ಸರಿಯಾಗಿ ವೀಡಿಯೋ ಮಾಡಿಕೊಡಲ್ಲ ಫ್ರೆಂಡ್ಸ್. ಇವ್ರು ಹೇಳಿದ ಮಾತು ಕೇಳಲ್ಲ. ನಾನು ಟ್ರೈಪಾಡ್ ಎತ್ಕೊಂಡು ಅದು ಅಲ್ಲಿಟ್ಟು ಇಲ್ಲಿಟ್ಟು ಆನ್ ಮಾಡಿ ವೀಡಿಯೋ ಮಾಡೋದು ಅಂದರೆ ಸಾಕಾಗ್ಬಿಟ್ಟಂಗಾಗುತ್ತೆ. ವೀಡಿಯೋನೂ ಬೇಡ, ಏನೂ ಬೇಡಪ್ಪ ಅನಿಸ್ಬಿಡುತ್ತೆ. ಇವ್ರ ಕೈ ಕೊಟ್ಟರೆ ಇವ್ರು ಈ ಕಾಟ ನೋಡಿ, ನಾಯಿನ ಕೋಳಿನ ಎಲ್ಲದನ್ನು ಶೂಟ್ ಮಾಡ್ತಾರೆ. ಇಲ್ಲಿ ಹಸು ಕಟ್ಟಾಕ್ಕೊಂಡು ಹಸುಗಳೆಲ್ಲ ತೊಳಿತಾ ಇದ್ದೀನಿ. ನೆನೆಸ್ಕೊಟ್ರೆ ಮತ್ತೆ ಅವ್ರು ಉಜ್ಕೊಡ್ತಾರೆ, ಮತ್ತೆ ತೊಳೆಯೋಣ ಅಂಥೇಳಿ ತೊಳಿತಾ ಇದ್ದೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೋಗಿ ಫ್ರೆಂಡ್ಸ್. ಅಲ್ಲಿಂದ ತೊಳೆದು ಎಲ್ಲ ಮುಗಿಸಿ ಇಲ್ಲಿ ಕುರಿಗಳ ಹತ್ರ ಈ ತೊಗರಿ ಕಡ್ಡಿ ಹಾಕಿದ್ವಲ್ಲ, ಅದನ್ನೆಲ್ಲ ಕುಯ್ಕೊಂಬಂದು ಹಾಕಿದ್ವಿ. ನೋಡಿ, ಇಷ್ಟು ಗುಡ್ಡೆ ಬಿದ್ದಿದೆ. ಕಡ್ಡಿ ಎತ್ತಾಕ್ರಿ ಅಂತ ಹೇಳಿ ಸಾಕಾಯ್ತು, ಎತ್ತಾಕಲಿಲ್ಲ. ಸರಿ, ಎತ್ಕೊಂಡು ನಡಿ, ನಾನೆಲ್ಲ ತೊಗೊಂಡೋಗಲ್ಲ ಹಾಕ್ತೀನಿ ಅಂತ ಹೇಳಿದೆ. ಆವಾಗ ಎತ್ಕೊಂಬಂದೆಲ್ಲ ಇಲ್ಲ ಹಾಕ್ತಾಯಿದ್ದೀನಿ ಗುಡ್ಡೆ. ನಮ್ಮ ಅಚ್ಚು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಹಿಂಗೆ ಫ್ರೆಂಡ್ಸ್, ಇವ್ನು ಮನೇಲಿದ್ದರೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಮಾಡ್ತಾನೆ, ಇಲ್ಲಾಂದರೆ ಆ ಥರ ಕೂತ್ಕೊಂಡಿರ್ತಾನೆ. ನೋಡಿ, ಚಿಂಟು ಒಳಗಡೆಯಿಂದೆಲ್ಲ ಎತ್ಕೊಡ್ತಾ ಇದ್ದ. ನಾನು ತಗೊಂಬಂದು ಇಲ್ಲೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಕಡ್ಡಿ ಗುಡ್ಡೆ ಬಿದ್ದಿದೆ. ನಮ್ಮ ಮನೆಯವರೆಲ್ಲ ಸೈಡ್ಗೆ ಎತ್ತಾಗಿ ಬೆಂಕಿ ಹಾಕ್ಬಿಡ್ರಿ, ಹಂಗಿಟ್ರೆ ಅವುಗಳು ಸೇರ್ಕೊತವೆ ಅಂದರು. ನಮಗೆ ಅದು ಮಾಡೋಷ್ಟರಲ್ಲೇ ಸಾಕಾಗಿರುತ್ತೆ ಅಂಥೇಳಿ ಅಲ್ಲಿ ಎತ್ಕೊಂಡೋಗಿ ಹಾಕಿದ್ದೀವಿ. ಯಾವಾಗಲಾದ್ರೂ ಒಂದಿನ ಬೆಂಕಿ ಹಾಕಿ ಸುಟ್ಟಾಕಬೇಕು. ಮತ್ತು ಚಿಂಟು ಅಲ್ಲಿಂದ ಬಂದು ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ತೀನಿ, ಎಲ್ಲ ಹೆಂಗೆ ಇಟ್ಕೊಂಡಿದ್ದೀರ ನೋಡಿರಿ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದ. ಶೂ ಬಾಕ್ಸ್ ಆ ಕಡೆಯಿಂದ ತೆಗ್ದು ಈ ಕಡೆಗೆ ಇಡ್ತೀನಿ. ಇಲ್ಲಿರೋ ಟೇಬಲ್ನೆಲ್ಲ ಆಚೆಗೆ ಇಡ್ತೀನಿ ಅಂತೇಳಿ ಆಚೆಗೆ ಎತ್ಕೊಂಡೋಗಿದ್ದ ಟೇಬಲ್ ನೋಡಿ ಮತ್ತೆ ಒಳಗಡೆ ಎತ್ಕೊಂಬರ್ತಾಯಿದ್ದಾನೆ. ಅಲ್ಲಿ ಚಪ್ಪಲಿಗಳೆಲ್ಲ ಇದ್ದಾವೆ ಸ್ಟ್ಯಾಂಡಲ್ಲಿ, ಅದೆಲ್ಲ ಇಲ್ಲೇ ಹಾಕ್ಬಿಟ್ಟು ಅದು ಎತ್ಕೊಂಡು ಹೋಗ್ತೀನಿ ಅಂತೇಳಿ ಎತ್ಕೊಂಡು ಬಂದು ಒಳಗಡೆಗಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ. ಏನಾದರೂ ಮಾಡ್ಕೊಳ್ರಿ, ನನ್ನ ಕೈಯಲ್ಲಿ ಮಾಡೋದಕ್ಕಾಗಲ್ಲ, ನಿಮಗಿಷ್ಟ ನಿಮ್ಮ ಕೈಯಲ್ಲಾದರೆ ಮಾಡಿರಿ ಅಂತೆಲ್ಲ. ನೋಡಿ, ಇಷ್ಟು ಕಸ ಕಡ್ಡಿ ಇದೆಲ್ಲ ಅವ್ನು ಕ್ಲೀನ್ ಮಾಡ್ತಾಯಿದ್ದ. ಈ ಕಡೆ ಮೀಶೋಯಿಂದ ಪಾಂಡ್ಸ್ ಬಾಡಿ ಲೋಷನ್ ಬುಕ್ ಮಾಡಿದ್ದೆ, ಅದು ಬಂದಿತ್ತು. ಅಚ್ಚು ಓಪನ್ ಮಾಡಿ ನೋಡ್ತಾ ಇದ್ದಾನೆ. ನೋಡಿ, ನೋಡೋಣ, ಓಪನ್ ಮಾಡ್ತೀನಿ ನಾನು ಹೇಗೆ ಬಂದಿದೆ ಏನು ಅಂತ. ಓಪನ್ ಮಾಡಿ ನೋಡ್ತಾ ಇದ್ದಾನೆ. ನೋಡಿ, ಚೆನ್ನಾಗೇ ಬಂದಿರುತ್ತೆ ಫ್ರೆಂಡ್ಸ್ ಪ್ರಾಡಕ್ಟ್ಸ್, ಪರವಾಗಿಲ್ಲ. ಮೀಶೋಲ್ಲಿ ಕೆಲವೊಂದು ಮೋಸ ಆಗುತ್ತೆ, ಕೆಲವೊಂದು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಕ್ರೀಮ್ ಬಾಟಲು. ಯಾವಾಗಲೂ ಈ ಥರ ದೊಡ್ಡದೇ ನಾವು ಯೂಸ್ ಮಾಡೋದು ಫ್ರೆಂಡ್ಸ್. ಚಿಕ್ಕದು ತಂದರೆ ಸಾಕಾಗಲ್ಲ, ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರಲ್ವ. ಈ ಥರ ದೊಡ್ಡ ಬಾಟಲು ನೋಡಿ, ದೊಡ್ಡ ಬಾಟಲ್ಲೇ ಯೂಸ್ ಮಾಡೋದು, ಅದನ್ನೇ ತಗೊಂಬರೋದು. ಚೆನ್ನಾಗಿದೆ ಅಂಥೇಳಿ ಹೇಳ್ತಾ ಇದ್ದ ಅವನು. ಓಪನ್ ಸೀಲೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಓಪನಿಂಗ್ ಸೀಲು ಏನಾಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂಥೇಳಿ. ಹಾಗೆ ನಾನು ಕರ್ಟನ್ಸ್ ಎಲ್ಲ ಮಿಷಿನ್ಗೆ ಹಾಕಿದ್ದೆ, ಅದನ್ನೆಲ್ಲ ತೆಗೆದು ಒಣಗಾಕಿದ್ದೀನಿ. ನೋಡಿ, ಬಿಸಿಲಿದೆಯಲ್ಲ ಒಣಕೊಳ್ಳುತ್ತೆ, ಮೇಲೆ ಏನು ಹಾಕಲಿಲ್ಲ, ಕಲರ್ ಶೇಡ್ ಆಗಿಬಿಡುತ್ತೆ ಅಂಥೇಳಿ ಇಲ್ಲೇ ಕೆಳಗಡೆನೇ ಪಾರ್ಕಿಂಗಲ್ಲೇ ಹಾಕ್ಕೊಂಡಿದ್ದೀನಿ. ಒಣಕೊಳ್ಳುತ್ತೆ ಸಾಯಂಕಾಲ ಅಷ್ಟರಲ್ಲಿ ಅಂಥೇಳಿ. ಹಾಗೆ ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಚ್ಚುನ ಕಾಲೇಜಿಗೆ ಬಿಡೋಕ್ಕೆ ಬಸ್ ಸ್ಟಾಪ್ಗೆ ಹೋಗಿದ್ದೆ, ಬಸ್ಸಿಗೆ ಬಿಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದಾನೆ ಅವನು ಬಸ್ಗೆ. ಸರಿ ಅಂತ ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಈ ಕಡೆಗೆ ನೋಡಿ, ಇದು ನಮ್ಮೂರ ದಾರಿ. ಆ ಕಡೆಯಿಂದ ಬಂದು ಇಲ್ಲಿ ಗಾಡಿ ನಿಲ್ಲಿಸಿ
ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಇದು ಬಿರಿಯಾನಿ ಮಾಡೋಣ ಅಂಥೇಳಿ ಯಾರೋ ಕುರಿ ಕುಯ್ದಿದ್ರು ಅಂಥೇಳಿ ನಮ್ಮ ಮನೆಯವ್ರು ಮಟನ್ ತೊಗೊಂಬಂದಿದ್ರು. ಅದರಲ್ಲಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡಿ ಕೊಬ್ಬು ಎಷ್ಟೊಂದಿದೆ, ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಾಕೋಣ ಸಾಕು ಅಂಥೇಳಿ, ಮಿಕ್ಕಿದ್ದು ರಾಕಿಗೆ ಹಾಕೋಣ ಅಂತ. ಬ್ಲೆಡ್ಡು ತೊಗೊಂಬಂದಿದ್ರು, ಹಾಗೇ ಅದನ್ನು ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಮೊಟ್ಟೆ ಬೇಕು ಅಂದರು. ಮೊಟ್ಟೆನೂ ಒಂದು ಕಡೆ ಬೇಯೋಕ್ಕಿಟ್ಟಿದ್ದೀನಿ. ಆ ಬ್ಲೆಡ್ಡನ್ನು ಫ್ರೈ ಮಾಡಬೇಕು. ಹಾಗೆ ಸ್ವಲ್ಪ ಬಿರಿಯಾನಿಗೆ ಇಟ್ಬಿಟ್ಟು ಇನ್ನು ಸ್ವಲ್ಪ ಮಟನ್ ಪೆಪ್ಪರ್ ಫ್ರೈ ಮಾಡೋಣ ಅಂಥೇಳಿ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ. ಈರುಳ್ಳಿ ಎಲ್ಲ ಒಂದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಫ್ರೆಂಡ್ಸ್. ಕಲರ್ ಚೇಂಜ್ ಆದರೆ ಸಾಕು. ಆಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊನ ಒಂದು ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೋಬೇಕು. ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಗ್ರೇವಿ. ಹಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದಿದು. ಇದನ್ನು ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಕರ್ಬೇವಿನ ಸೊಪ್ಪು ಆಮೇಲೆ ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡಿ. ಹಾಗೆ ಮಟನ್ ಹಾಕ್ಕೊಂಡು ಬೇಯಿಸಿರೋದು ಮಟನ್ ಫ್ರೆಂಡ್ಸ್. ಇದು ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ. ಒಂದೇ ಸಲಿಗೆ ಬೇಯಲ್ವಲ್ಲ, ಅದಕ್ಕೆ ಫಸ್ಟೇ ಬೇಯಿಸಿಟ್ಕೊಂಡು ಉಪ್ಪು ಹಾಕಿ ಮತ್ತು ಅದನ್ನು ಬಾಣಲೆಗೆ ಹಾಕ್ಕೊಂಡು ಆ ನೀರು ಸಮೇತ ಪೆಪ್ಪರ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಬೇಯೋಕ್ಕೆ ಏನು ನೀರು ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ಅದೇ ಡ್ರೈ ಆಗುತ್ತೆ ಚೆನ್ನಾಗಿ. ಪ್ಲೇಟ್ ಮುಚ್ಚಿಟ್ಬಿಟ್ರೆ ಫ್ರೈ ಈ ಥರ ರೆಡಿ ಆಯಿತು. ಬಿರಿಯಾನಿ ಮತ್ತು ಫ್ರೈ ಎಗ್ಗು ಈ ಥರ ಇತ್ತು ಫ್ರೆಂಡ್ಸ್ ಊಟ ನಮ್ಮದು. ಫ್ಯಾಮಿಲಿ ಟೈಮ್ ನೋಡಿ ಎಲ್ರಿಗೂ ಹಾಕ್ಕೊಟ್ಟಿದ್ದೀನಿ. ಆಚೆನೇ ಊಟ ಮಾಡೋದು, ಬೇಸಿಗೆ ಅಲ್ವಾ ಇದು, ಬೇಸಿಗೆದು ವ್ಲಾಗು. ಮನೇಲಿ ಇರೋದೆಲ್ಲ ಫ್ರೆಂಡ್ಸ್ ನಾವು ಬೇಸಿಗೆ ಕಾಲ ಬಂದರೆ ಇಲ್ಲೇ ವರಂಡದಲ್ಲೇ ಫ್ಯಾನ್ ಹಾಕ್ಕೊಂಡು ಇಲ್ಲೇ ಊಟ ಅಡುಗೆ ಎಲ್ಲ ಇಲ್ಲೇ ನಮ್ಮದು. ಟಿಫನು ಎಲ್ಲನೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರೆ ಹೆಂಗಿದೆ ಅಂತ ಕೇಳ್ತಾಯಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.